ನಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಿರ್ತೀವಿ ಡೈಲಿ ಫ್ಲೋರ್ನ ಕ್ಲೀನ್ ಮಾಡಿಸ್ತಿರ್ತೀವಿ, ಆಗಾಗ ಡಸ್ಟಿಂಗ್ ಮಾಡಿಸ್ತಿರ್ತೀವಿ, ಮನೆ ಸ್ವಚ್ಛವಾಗೇ ಇದೆ ಅಂತ. ಡೆಫಿನೆಟ್ಲಿ ನೋ, ಇದು ಜಸ್ಟ್ ಭ್ರಮೆ ಮಾತ್ರನೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನಿಯಮಿತವಾಗಿ ಕ್ಲೀನ್ ಮಾಡಲೇಬೇಕಾಗಿರುವಂಥ ಕೆಲವೊಂದು ಏರಿಯಾಸ್ ಯಾವುದು, ಆ ಹಿಡನ್ ಏರಿಯಾಸ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಸ್ಪೆಷಲಿ ಸಮ್ಮರಲ್ಲಿ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಲೇಬೇಕಾಗಿರುವಂಥ ಎಲೆಕ್ಟ್ರಿಕಲ್ ಗ್ಯಾಜೆಟ್ ಯಾವುದಾದ್ರೂ ಇದೆ ಅನ್ನೋದಾದರೆ ಫ್ಯಾನ್ ಅಂತಲೇ ಹೇಳ್ಬೋದು. ಫ್ಯಾನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿದ್ರೂ ಕೂಡ ಫ್ಯಾನ್ ಎನಿ ಟೈಮ್ ಆನಲ್ಲೇ ಇರೋ ಕಾರಣ ತುಂಬ ಡಸ್ಟ್ ಅಬ್ಸಾರ್ಬ್ ಆಗ್ತಾ ಇರುತ್ತೆ, ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಈ ಫ್ಯಾನ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಎಕ್ಸ್ಟೆಂಡೆಡ್ ಡಸ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ವೈಪ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಯಾವ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡಿದ್ದೀನಿ ಅಂತ. ಒನ್ಸ್ ಅಪ್ಪರ್ ಸೈಡ್ ಆಫ್ ದ ಫ್ಯಾನಲ್ಸ್ ಕ್ಲೀನ್ ಆದಮೇಲೆ ಲೋಯರ್ ಸೈಡ್ ಆಫ್ ದ ಫ್ಯಾನಲ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಡಸ್ಟರ್ನ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಪ್ರತಿ ಮನೆಯಲ್ಲೂ ಕ್ಲೀನ್ ಮಾಡದೇ ಇರೋವಂಥ ಹಿಡನ್ ಏರಿಯಾ ಯಾವುದಾದ್ರೂ ಇದೆ ಅನ್ನೋದಾದರೆ ಈ ಥರ ಚೇರ್ಸೇನೆ. ಅದರಲ್ಲೂ ಆಫೀಸ್ ಚೇರ್ಸಲ್ಲಿ ಡೌನ್ ಪಾರ್ಟ್ ಏನಿರುತ್ತೆ ಇವುಗಳನ್ನ ಕ್ಲೀನ್ ಮಾಡೋದೇ ನೆನಪಿರಲ್ಲ. ಆಗಾಗ ಚೆಕ್ ಮಾಡಿದಾಗ ತುಂಬ ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ. ಇವುಗಳನ್ನ ಒಂದ್ಸತಿ ಡ್ರೈ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾಫ್ಟ್ ಆಗಿರುವಂತಹ ಕಾಟನ್ ಬಟ್ಟೆನ ತೊಗೊಂಡು ಈ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಡಸ್ಟ್ ಇದೆ ಅಂದಾಗ ಮೈಕ್ರೋ ಫೈಬರ್ ಕ್ಲಾತ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಒಂದು ವೇಳೆ ಸ್ವಲ್ಪ ಡಸ್ಟ್ ಕಡಿಮೆ ಇದೆ ಅಂದಾಗ ಬನಿಯನ್ ಕ್ಲಾತ್ಸ್ ಬೇಕಾದರೂ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಬನಿಯನ್ ಟೈಪ್ ಕ್ಲಾತೇನೆ. ನೀಟಾಗಿ ಈ ಥರ ವೈಪ್ ಮಾಡ್ತಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೆಕ್ಸ್ಟ್ ಕಮಿಂಗ್ ಟು ಕಬೋರ್ಡ್ಸ್. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ಮಳೆಗಾಲದಲ್ಲಿ ಕಬೋರ್ಡ್ ಒಳಗಡೆ ಎಲ್ಲೂ ನಿಮಗೆ ಡಸ್ಟ್ ಅನ್ನೋದು ಅಷ್ಟೊಂದು ಕಾಣಿಸಲ್ಲ. ಬಟ್ ಬೇಸಿಗೆ ಬರ್ತಾ ಇದೆ ಅಂದಂಗೆ ಕಬೋರ್ಡ್ ಒಳಗಡೆ ಕೂಡ ಡಸ್ಟ್ ಕಾಣಿಸ್ಕೊಳ್ಳುತ್ತೆ. ಫಸ್ಟಿಗೆ ನಾನು ಕಬೋರ್ಡ್ನ ಔಟರ್ ಲೇಯರ್ನ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಕಬೋರ್ಡ್ ಒಳಗಡೆ ಎಲ್ಲಿ ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಅಂತ ನೋಡೋಣವಾ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಡೌನ್ ಶೆಲ್ಫಲ್ಲಿ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ಕಬೋರ್ಡ್ ಡೋರ್ನ ಸರಿಯಾಗಿ ಕ್ಲೋಸ್ ಮಾಡಿಲ್ಲ ಅಂದರೆ ಈ ಥರ ತುಂಬ ಜಾಸ್ತಿ ಡಸ್ಟ್ ಕಬೋರ್ಡ್ ಒಳಗಡೆ ಕೂಡ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸ್ಪೆಷಲಿ ಈ ರೂಮಲ್ಲಿ ಇದು ಜೆಂಟ್ಸ್ ಕಬೋರ್ಡ್ ಆಗಿರೋದ್ರಿಂದ ಡೋರ್ ಸರಿಯಾಗಿ ಕ್ಲೋಸ್ ಮಾಡದಿದ್ದಾಗ ಡಸ್ಟ್ ಅನ್ನೋದು ತುಂಬ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ. ಕಬೋರ್ಡ್ನ ಎಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿದ್ರೂ ಕೂಡ ಈ ಒಂದು ಬಾಸ್ಕೆಟ್ ಪಕ್ಕದಲ್ಲಿ ಸೈಡ್ ಕಾರ್ನರ್ಸಲ್ಲೆಲ್ಲ ಡಸ್ಟ್ ಅನ್ನೋದು ತುಂಬಾ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ. ಇಲ್ಲಿ ನೋಡ್ತಿರೋ ಅಂಥದ್ದು ಒನ್ ಆಫ್ ಮೈ ಕ್ಲೋಸೆಟ್. ಈ ಕ್ಲೋಸೆಟ್ ಡೋರ್ಸ್ ನೀಟಾಗಿ ಕ್ಲೋಸ್ ಮಾಡೋ ಕಾರಣ ತುಂಬ ಜಾಸ್ತಿ ಅಕ್ಯುಮುಲೇಟ್ ಆಗಿಲ್ಲ, ಜಸ್ಟ್ ಫಾರ್ಮಾಲಿಟಿಗೆ ಒರೆಸ್ತಾ ಇದ್ದೀನಿ. ತುಂಬ ಜಾಸ್ತಿ ಡಸ್ಟ್ ಇದ್ದಾಗ ಆದಷ್ಟು ತೇವದ ಬಟ್ಟೆಯಿಂದ ಡಸ್ಟನ್ನು ರಿಮೂವ್ ಮಾಡಿದ್ರೆ ಬೆಟರು, ಇಲ್ಲಾಂದರೆ ಬಟ್ಟೆಗಳೆಲ್ಲ ಕೂಡ ಡಸ್ಟಿ ಆಗಿಬಿಡುತ್ತೆ. ಮಕ್ಕಳ ರೂಮಲ್ಲೂ ಕೂಡ ಈ ಕಬೋರ್ಡ್ನ ಸ್ಪೆಷಲಿ ಸರಿಯಾಗಿ ಕ್ಲೋಸ್ ಮಾಡಲ್ಲ. ಇಲ್ಲೂ ಕೂಡ ಒಂದ್ಸತಿ ಪಾಯಿಂಟ್ ಮಾಡಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಿಡನ್ ಏರಿಯಾ ಯಾವುದಾದ್ರೂ ಇದೆ ಅನ್ನೋದಾದರೆ ಡೆಫಿನೆಟ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಾಂಡ್ರಿ ಬಾಸ್ಕೆಟ್ಸೇ. ನಮ್ಮ ಮನೇಲಿರುವಂಥ ಈ ಲಾಂಡ್ರಿ ಬಾಸ್ಕೆಟ್ಸು ಮೇಂಟೆನೆನ್ಸ್ ಅನ್ನೋದು ತುಂಬಾ ಈಸಿ. ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡೋಕ್ಕೂ ಕೂಡ ಕನ್ವೀನಿಯೆಂಟ್ ಆಗಿದೆ. ಈ ಬಾಸ್ಕೆಟ್ಸು ತುಂಬ ಜಾಸ್ತಿ ಧೂಳನ್ನೇನು ಅಬ್ಸರ್ವ್ ಮಾಡಲ್ಲ. ಬಟ್ ಈಗ ಡಸ್ಟಿ ಫೇಸ್ ನಡೀತಾ ಇರೋದ್ರಿಂದ ಒಂದ್ಸತಿ ವೈಪ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇವುಗಳ ಮೇಲೆ ಎಲ್ಲೂ ಕೂಡ ತುಂಬ ಜಾಸ್ತಿ ಧೂಳನ್ನೋದು ಇಲ್ಲ. ಜಸ್ಟ್ ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಒರೆಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಯೂಶ್ವಲಿ ರೆಗ್ಯುಲರ್ ಆಗಿ ಕಿಟಕಿಗಳನ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಈ ರೂಮಲ್ಲಿರುವಂಥ ಕಿಟಕಿಗಳನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಒನ್ಸ್ ಕಿಟಕಿ ಕ್ಲೀನ್ ಆದಮೇಲೆ ಕಬೋರ್ಡ್ಸ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ವುಡ್ ಪಾಲಿಷ್ ಆದರೂ ಕೂಡ ಡಸ್ಟ್ ಅಬ್ಸಾರ್ಬ್ ಮಾಡಲ್ಲ ಅಂದ್ರೂ ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಬೆಟರು. ಇವುಗಳೇನಾದ್ರು ಡಸ್ಟ್ ಅಬ್ಸಾರ್ಬ್ ಮಾಡ್ಕೊಳ್ತು ಅಂದರೆ ಶೈನಿಂಗೇ ಕಡಿಮೆ ಆಗಿಬಿಡುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಎಲ್ಲೂ ಕೂಡ ತುಂಬ ಜಾಸ್ತಿ ಗೂಡುಗಳನ್ನೋದು ಕಟ್ಟಲ್ಲ. ಅದರಲ್ಲೂ POP ಏರಿಯಾ,
ಟಾಪ್ ಕಾರ್ನರ್ಸಲ್ಲಿ ಎಲ್ಲೂ ಕೂಡ ತುಂಬ ಜಾಸ್ತಿ ಗೂಡುಗಳೇನು ಕಾಣಿಸಲ್ಲ. ಯಾವಾಗಲೂ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಲ್ಲಲ್ಲಿ ಒಂದೊಂದು ಕಾಣಿಸುತ್ತೆ. ಬಟ್ ಒಂದು ರೂಮಲ್ಲಿ ನಾನು ಡಸ್ಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಕೆಲವೊಂದು ಸ್ಪೈಡರ್ ವೆಬ್ಸ್ ಎಲ್ಲ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ ಡಸ್ಟನ್ನು ಒಂದು ಸತಿ ವಾಟರಿಂದ ವಾಶ್ ಮಾಡಿಕೊಂಡು ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದೇ ರೂಮಲ್ಲಿ ಆಗಿರೋದ್ರಿಂದ ಫ್ಯೂ ಡ್ರಾಪ್ಸ್ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತುಂಬ ಕಡೆ ಸ್ಪೈಡರ್ ವೆಬ್ಸ್ ಇದೆ ಅನ್ನೋದಾದರೆ ಬಕೆಟ್ ಆಫ್ ವಾಟರಲ್ಲಿ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಡಸ್ಟರ್ನ ಡೈರೆಕ್ಟಾಗಿ ಆ ನೀರಲ್ಲಿ ಡಿಪ್ ಮಾಡ್ಕೊಳ್ಬೋದು. ಈಗ ಸ್ಕ್ರೀನಲ್ಲಿ ತೋರಿಸ್ದಂಗೆ ಎಲ್ಲಿ ಗೂಡುಗಳು ಜಾಸ್ತಿ ಕಟ್ಟುತ್ತೋ ಆ ಪ್ಲೇಸಲ್ಲಿ ಈ ಥರ ರಬ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಎಸೆನ್ಷಿಯಲ್ ಆಯಿಲ್ ಸ್ಮೆಲ್ ಅನ್ನೋದು ಆ ಪ್ಲೇಸ್ಗೆ ಅಂಟ್ಕೊಂಡಿರೋ ಕಾರಣ ಸ್ಪೈಡರ್ ವೆಬ್ಸ್ ಅನ್ನೋದು ಆ ಕಡೆ ಬರೋದೇ ಸ್ಟಾಪ್ ಮಾಡಿಬಿಡುತ್ತೆ. ಮನೆ ಎಂಟ್ರೆನ್ಸಲ್ಲಿ ಎಲ್ಲರೂ ಕೂಡ ಶೂ ರ್ಯಾಕ್ಸ್ನ ಇಟ್ಕೊಂಡಿರ್ತೀವಿ. ಅದು ಓಪನ್ ಶೂ ರ್ಯಾಕ್ ಇರ್ಬೋದು, ಕ್ಲೋಸ್ಡ್ ರ್ಯಾಕ್ ಇರ್ಬೋದು. ಈ ರ್ಯಾಕ್ಸ್ನ ಕೂಡ ಆಗಾಗ ಅಬ್ಸರ್ವ್ ಮಾಡಿ ವೈಪ್ ಮಾಡಿಕೊಂಡ್ರೆ ಬೆಟರು. ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಕ್ಲೋಸ್ಡ್ ರ್ಯಾಕ್ ಆಗಿರೋದ್ರಿಂದ ಮಂತ್ಲಿ ಒನ್ಸ್ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ ಓಪನ್ ಶೂ ರ್ಯಾಕ್ನ ಯೂಸ್ ಮಾಡ್ತಾ ಇದ್ರೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಕಿಚನಲ್ಲಿ ಯೂಸ್ ಮಾಡ್ತೀವಲ್ವ ಕ್ಲಾತ್ಸ್, ಸೊ ಅದೇ ಕ್ಲಾತ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡಿ ಪದೇ ಪದೇ ಬಟ್ಟೆನ ವಾಶ್ ಮಾಡೋದಕ್ಕಿಂತ ಆದಷ್ಟು ಈ ಥರ ಕ್ಲಾತ್ಸ್ನ ಯೂಸ್ ಮಾಡಿದ್ರೆ ಕೆಲಸ ಕಡಿಮೆ ಆಗುತ್ತೆ. ಈಗ ಒಂದು ಸೈಡ್ ಆಫ್ ದ ಕಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆ ಶೂಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದು ಇನ್ನೊಂದು ಸೈಡಲ್ಲಿರುವಂಥ ಶೂ ರ್ಯಾಕು. ಇಲ್ಲಿ ನಾನು ಲೈನರ್ಸ್ನ ಯೂಸ್ ಮಾಡಿದ್ದೀನಿ. ಲೈನರ್ಸಲ್ಲಿರುವಂಥ ಡಸ್ಟ್ ಎಲ್ಲ ತೆಗೆದು ಒಂದು ಸತಿ ವೈಪ್ ಮಾಡಿಕೊಂಡು ಲೈನರ್ಸ್ನ ಕೂಡ ಸೆಟ್ ಮಾಡಿ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಳ್ತೀನಿ. ಬಟ್ ಈ ಬಾರಿ ವಾಶ್ ಮಾಡಬೇಕಾಗಿರುವಂಥ ಶೂಸು ಚಪ್ಪಲ್ಸ್ ಜಾಸ್ತಿನೇ ಇದೆ. ಯೂಶ್ವಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಟ್ರಾವೆಲಲ್ಲಿ ಯೂಸ್ ಮಾಡುವಂಥ ಶೂಸ್ ಎಲ್ಲ ವಾಶ್ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳಿಗೂ ಕೂಡ ಹಾಲಿಡೇಸ್ ಇರೋದ್ರಿಂದ ಮಕ್ಕಳ ಸ್ಕೂಲ್ ಶೂಸ್ ಎಲ್ಲ ಒಂದು ಸತಿ ವಾಶ್ ಮಾಡೋಣ ಅಂತ ವಾಶ್ ಮಾಡಬೇಕಾಗಿರುವಂಥ ಶೂಸ್ ಎಲ್ಲ ಕೂಡ ಈ ಥರ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಿಚನ್ ಅಸ್ಥೆಟಿಕ್ ಆಗಿ ಕಾಣಿಸೋದಕ್ಕೋಸ್ಕರ ನ್ಯಾಚುರಲ್ ಆಗಿರುವಂಥ ಡೆಕೋರ್ ಪೀಸಸ್ನ ಪ್ರತಿಯೊಬ್ಬರು ಕೂಡ ಅಡುಗೆ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ನಾನು ಕೂಡ ಸ್ಟವ್ ಪಕ್ಕದಲ್ಲೇ ಈ ಒಂದು ರಾಮನಗರದ ಗೊಂಬೆನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗೊಂಬೆ ದೂರದಿಂದ ನೋಡೋಕ್ಕೆ ನೀಟಾಗೇ ಇರುತ್ತೆ, ಬಟ್ ತುಂಬಾ ಗ್ರೀಸಿ ಆಗಿದೆ. ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಎಕೋ ಫ್ರೆಂಡ್ಲಿ ಸೋಪ್ನಟ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಫೈವ್ ಮಿನಿಟ್ಸ್ ಆದಮೇಲೆ ಟೂತ್ ಬ್ರಷ್ ಸಹಾಯದಿಂದ ರಬ್ ಮಾಡೋಣ ಅಂತ ನೋಡಿದೆ, ಬಟ್ ನನಗೆ ಕನ್ವಿನಿಯೆಂಟ್ ಆಗಿರಲಿಲ್ಲ. ಸ್ಕ್ರಬ್ಬರ್ನ ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಆದಷ್ಟು ಸಾಫ್ಟ್ ಆಗಿರೋವಂಥದ್ದನ್ನು ಯೂಸ್ ಮಾಡಿ. ಹೊಸದಾಗಿರೋಂಥ ಸ್ಕ್ರಬ್ಬರ್ನ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗೋ ಚಾನ್ಸ್ ಇರುತ್ತೆ. ಇದು ಹಳೆ ಸ್ಕ್ರಬ್ಬರ್ ಆಗಿರೋದ್ರಿಂದ ಈಗಾಗಲೇ ಸಾಫ್ಟಾಗೇ ಇದೆ. ಈಗ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೆಕ್ಸ್ಟ್ ಒನ್ ಕಮಿಂಗ್ ಟು ಫ್ರಿಡ್ಜ್ ನಾವು ಎಷ್ಟೇ ನೀಟಾಗಿ ಒರೆಸಿದ್ರೂ ಕೂಡ ಫ್ರಿಡ್ಜಲ್ಲೂ ಕೂಡ ನಾವು ಕ್ಲೀನ್ ಮಾಡದೇ ಇರೋವಂಥ ಒಂದು ಇಡನ್ ಏರಿಯಾ ಇದೆ. ಮೇ ಬಿ ನಿಮ್ಮಲ್ಲಿ ಕೆಲವೊಬ್ಬರು ಆ ಇಡನ್ ಏರಿಯಾನ ಪಾಯಿಂಟ್ ಔಟ್ ಮಾಡಿರ್ಬೋದು, ಕೆಲವೊಬ್ರು ಮಾಡದೇ ಇರ್ಬೋದು. ಫಸ್ಟು ಫ್ರಿಡ್ಜ್ ಔಟರ್ ಲೇಯರ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಕೂಡ ಎಕೋ ಫ್ರೆಂಡ್ಲಿ ಸೋಪ್ನಟ್ ಲಿಕ್ವಿಡ್. ಈಗ ಫ್ರಿಡ್ಜ್ ಒಳಗಡೆ ಇಟ್ಟಿರುವಂಥ ಎಲ್ಲ ಬಾಕ್ಸಸ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಆದಷ್ಟು ಗ್ಲಾಸ್ ವೇರ್ಸ್ನ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಈ ಥರ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತಿದ್ದೀವಿ ಅನ್ನೋದಾದರೆ ಅದರೊಳಗಡೆ ಏನು ಇಟ್ಟಿದ್ದೀವಿ ಅನ್ನೋದು ಮರ್ತೇ ಹೋಗಿರ್ತೀವಿ. ನಾನು ಎಲ್ಲದನ್ನ ಚೆಕ್ ಮಾಡಿ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ವೆಜಿಟೇಬಲ್ ಬಾಸ್ಕೆಟಲ್ಲೂ ಕೂಡ ತರಕಾರಿ ಎಲ್ಲ ಖಾಲಿ ಆಗಿದೆ. ಬಾಸ್ಕೆಟ್ನ ಕೂಡ ನೀಟಾಗಿ ವೈಪ್ ಮಾಡಿಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ಒಳಗಡೆ, ಫ್ರಿಡ್ಜ್ ಔಟ್ಸೈಡ್, ಫ್ರಂಟ್ ಪಾರ್ಟ್ ಎಲ್ಲರೂ ಕ್ಲೀನ್ ಮಾಡ್ಕೊಳ್ತಾರೆ. ಬ್ಯಾಕ್ ಸೈಡ್ ನೀವು ರೆಗ್ಯುಲರಾಗಿ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಮಾಡಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡಿ. ಮೇಲೆ ಒರೆಸಿ ತೋರಿಸ್ತಿದ್ದೀನಿ, ನೋಡ್ತಿದ್ರಲ್ವಾ ಎಷ್ಟೊಂದು ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಅಂತ. ಇನ್ನು ಈ ಡೌನ್ ಪಾರ್ಟ್ನ ಮೋಸ್ಟ್ ಆಫ್ ಅಸ್ ಇಗ್ನೋರ್ ಮಾಡ್ತಿರ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಧೂಳಿದೆ ಅಂತ.
ಇನ್ನು ಪರ್ಟಿಕ್ಯುಲರ್ ಆಗಿ ಈ ಜಾಗದಲ್ಲಿ ಡಸ್ಟ್ ಮಾತ್ರನೇ ಕಾಣಿಸ್ತಿದೆ ಅಲ್ವಾ, ಕೆಲವೊಂದು ಸತಿ ವಾಟರು ಕೂಡ ಕಲೆಕ್ಟ್ ಆಗಿರುತ್ತೆ. ಈ ಸೈಡಲ್ಲಿ ಏನಿದೆ ವೈರ್ ಕೆಳಗಡೆ ಇಲ್ಲಿ ನೀರು ಕಲೆಕ್ಟ್ ಆಗಿರುತ್ತೆ. ಬಟ್ ಇವತ್ತು ಜಾಸ್ತಿ ನೀರೇನಿಲ್ಲ, ಡಸ್ಟ್ ಇದೆ. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಈ ಥರ ಬಟ್ಟೆನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಏರ್ ಕಲರ್ ಹಾಕುವಂಥ ಒಂದು ಬ್ರಷ್ನ ತೊಗೊಂಡಿದ್ದೀನಿ. ಇದು ಫ್ಲ್ಯಾಟ್ ಬ್ರಷ್ ಆಗಿರೋದ್ರಿಂದ ಈಸಿಯಾಗಿರುತ್ತೆ ಅಂತ. ಅದಕ್ಕೆ ಒಂದು ಬಟ್ಟೆನ ಕಟ್ಟಿಬಿಟ್ಟು ಆ ಬ್ರಷ್ ಸಹಾಯದಿಂದ ಕಾರ್ನರ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಈ ಏರಿಯಾನ ಕ್ಲೀನ್ ಮಾಡ್ತೀರಾ? ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ಎಷ್ಟು ಜನ ಇಗ್ನೋರ್ ಮಾಡ್ತಾರೆ, ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಒನ್ಸ್ ಫ್ರಿಡ್ಜ್ ಇಡೋ ಅಂತ ಜಾಗನೆಲ್ಲ ವೈಪ್ ಮಾಡಿಕೊಂಡು ನೀಟಾಗಿ ಈ ಥರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಎಲ್ಲ ಕ್ಲೀನಿಂಗ್ ಮಾಡುವಾಗ ಆದಷ್ಟು ಮೇನ್ ಸ್ವಿಚ್ನ ಆಫ್ ಮಾಡಿ, ಇಲ್ಲ ಅಂದರೆ ಅನ್ಪ್ಲಗ್ ಮಾಡಿ. ಆಗಿರುವಂಥ ವಿಡಿಯೋ ಆದರೂ ಕೂಡ ನಿಮಗೆ ತುಂಬಾ ಮೋಟಿವೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.